ಯಾರಿಗೂ ಕೂಡ ಸೌಲಭ್ಯ ಕೊಡಬೇಕು ಅಂತ ರೂಲ್ಸ್ ಏನಿಲ್ಲ. ಇಷ್ಟು ಹಂತಕ್ಕೆ ಬಂದಿದೆ ಅಂದ್ರೆ ಸರ್ಕಾರದ ದೃಢ ನಿರ್ಧಾರ ಇದು. ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರಿಗೂ ಈ ರೀತಿಯಾಗಿ ಸೌಲಭ್ಯ ಕೊಡಬೇಕು ಅನ್ನುವಂಥ ರೂಲ್ಸ್ ಎಲ್ಲೂ ಕೂಡ ಇಲ್ಲ. ಇಲ್ಲಿವರೆಗೂ ಬಂದಿದೆ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಂಡಿದ್ದೇವೆ ಅಂದ್ರೆ ಇದು ದೃಢ ಸರ್ಕಾರದ ಒಂದು ನಿರ್ಧಾರ. ಇದು ರಾಜ್ಯ ಸರ್ಕಾರಕ್ಕೆ ಮುಜುಗರ ತರ್ತಾ ಇದೆ. ಊಹಾಪೋಹ ಯಾವುದು ಕೂಡ ಬೇಡ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಲಿ, ಯಾರೇ ಇರಲಿ, ಸಂವಿಧಾನವನ್ನ ಉಲ್ಲಂಘಿಸೋದಕ್ಕೆ ಹೋಗಲ್ಲ. ಇದರ ಬಗ್ಗೆ ಆಂತರಿಕ ತನಿಖೆಗೆ ಕೊಟ್ಟಿದ್ದೇವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಮಾಧ್ಯಮದಲ್ಲಿ ಅಷ್ಟೇ ನೋಡಿರೋದು. ಈಗ ಎಚ್.ಎಂ. ಅವ್ರು ಹೊರಗೆ ಬರ್ತಾರೆ, ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ. ಯಾಕಂದ್ರೆ ಆ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ಬಂದಿರಲಿಲ್ಲ, ಯಾವುದೋ ಬೇರೆ ಖಾಸಗಿ ವಿಚಾರ ಇತ್ತು, ಅದಕ್ಕೆ ಬಂದಿದ್ರು. ಯಾರಿಗೂ ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ. ಈ ಕೆಲವು ಜನ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಲ್ ಅಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಕೆಲವು ಜನರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದೇನಿದೆ, ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಆಗ್ಬೇಕಂತ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ಸುಮ್ಮನೆ ಊಹಾಪೋಹಕ್ಕೆಲ್ಲ ಇದು ಮಾಡಬೇಡಿ. ಯಾಕೆಂದ್ರೆ ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಚಿವರು ಇರ್ಬೋದು, ಕಾನೂನನ್ನ ಉಲ್ಲಂಘನೆ ಮಾಡುವ ಪ್ರಶ್ನೆನೇ ಇಲ್ಲ. ಅದು ಯಾರೇ ಇರ್ಬೋದು. ಸಂವಿಧಾನ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಅದ್ರ ಬಗ್ಗೆ ನಾನು ಮಾಧ್ಯಮದಲ್ಲಿ ಅಷ್ಟೇ ನೋಡಿರೋದು. ಈಗ ಎಚ್.ಎಂ. ಅವ್ರು ಹೊರಗೆ ಬರ್ತಾರೆ, ಅವ್ರ ಸ್ಟೇಟ್ಮೆಂಟ್